ಇನ್ನು ಪ್ರಮುಖ ಘಟ್ಟ ಏನಪ್ಪಾ ಅಂತಂದ್ರೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವರ 1995ನೇ ಜಯಂತ್ಯೋತ್ಸವ ಹಾಗೂ ಮತ್ತು ಸಾರ್ಥಕ ಸೇವೆ ಸಲ್ಲಿಸಿದ ಸಾಧಕರ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿವಿ. ಅವರು ಪ್ರಶಸ್ತಿ ಪುರಸ್ಕೃತರು ಯಾರಪ್ಪ ಅಂತಂದ್ರೆ ಶ್ರೀಮತಿ ಇಂದಿರಾ ಶಿವಪ್ಪ ಹೆಡಳ್ಳಿ, ಮುಖ್ಯ ಗುರುಗಳು KGS ನಂಬರ್ 1 ಇಲ್ಕಲ್, ಶ್ರೀಮತಿ PH ಕನ್ಗಲ್, ನಿವೃತ್ತ ಶಿಕ್ಷಕಿಯರು ಸಾಕಿನ್ ಹಿಲ್ಕಲ್, ಶ್ರೀಮತಿ ಸಂಜೀವಿನಿ ಡಿ ಘಟ್ಕಾಂಬಳೆ, ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನಾಪುರ್ ST, ಶ್ರೀಮತಿ ನಿರ್ಮಲಾ ಬದಾಮಿ, ನಿವೃತ್ತ ಶಿಕ್ಷಕಿಯರು ಸಾಕಿನ್ ಇಲ್ಕಲ್, ಶ್ರೀಮತಿ ಶೈಲೇಶ ಭಂಡಾರಿ, ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿನ್ನಿ, ಶ್ರೀಮತಿ ಶಾಂತಾ ಜಿ ನಡುವಿನಮನಿ, ನಿವೃತ್ತ ಶಿಕ್ಷಕಿಯರು ಸಾಕಿನ್ ಗದಗ್, ಶ್ರೀಮತಿ ಅನ್ನಪೂರ್ಣ ಆದಿಮನಿ, ಶಿಕ್ಷಕಿಯರು ಗುರುಮಾಂತ ಪ್ರಾಥಮಿಕ ಶಾಲೆ ಇಲ್ಕಲ್, ಶ್ರೀಮತಿ ಲಕ್ಷ್ಮೀದೇವಿ ದತ್ತುರಾವ್, ನಿವೃತ್ತ ಶಿಕ್ಷಕಿಯರು ಸಾಕಿನ್ ಸಿಂಧನೂರ್, ಡಾಕ್ಟರ್ ಶ್ರೀದೇವಿ ಕರ್ಜಿಗಿ, ಶಿಕ್ಷಕಿಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಹನುಮನಾಳ್, ಡಾಕ್ಟರ್ ಮುರ್ತುಜಾ ಬೇಗಂ ಕೊಡಗಲಿ, ಶಿಕ್ಷಕಿಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಡಗಲಿ, ಶ್ರೀಮತಿ ಶಾಂತಾ ಜಿ ರಾಂಪುರ್, ಶಿಕ್ಷಕಿಯರು MPS ಆಲಂಪುರಪೇಟೆ ಇಲ್ಕಲ್. ಇವರನ್ನು ಅತ್ಯುತ್ತಮ ಶಿಕ್ಷಕಿ ಅಂತೇಳಿ ನಾವು ಆಯ್ಕೆ ಮಾಡಿಕೊಂಡು ಸಾವಿತ್ರಿಬಾಯಿ ಫುಲೆಯವರ ಒಂದು ಪ್ರಶಸ್ತಿಯನ್ನು ಇವರಿಗೆ ಕೊಡ್ಬೇಕಂತೇಳಿ ನಾವು ಎಲ್ಲ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಂಸ್ಕೃತಿ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ನಾವೊಂದು ಇದು ಮಾಡ್ಕೊಂಡಿವಿ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಇಲ್ಕಲ್ಲು, ಉಲ್ಗುಂದು, ಕುಷ್ಟಗಿ ಎಲ್ಲ ಹಳ್ಳಿಯ ಎಲ್ಲ ಮುಖಂಡರು ಮತ್ತು ಯಾವುದೇ ಜಾತಿ ಭೇದ ಇಲ್ಲದ ಎಲ್ಲ ಸರ್ವ ಜನರಿಗೂ ಇದೊಂದು ಆಮಂತ್ರಣ ಅಂತೇಳಿ ತಿಳ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರನ್ನು ಕೇಳ್ಕೊಂತೀವಿ. ಮತ್ತು ಮಾಧ್ಯಮ ಮಿತ್ರರು ಪ್ರತಿಯೊಂದು ನಮ್ಮ ಸಂಸ್ಥೆ ಹುಟ್ಟಾಕಿದ್ದಲ್ಲಿಂತ್ರೂ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಅವರೆಲ್ಲ ಬಂದು ನಮಗೆ. ಎಲ್ಲರಿಗೆ ನಮಸ್ಕಾರ. ನಾನು ಹೇಳೋದೇನಂದ್ರೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಯಾವುದೇ ಜಾತಿ ಮತ ಎಲ್ಲದನ್ನ ಅವರು ಸಹಿಸ್ಕೊಳ್ಳೋಣಂತ ನೋವನ್ನು ಅದು ಪ್ರತಿಯೊಬ್ಬರಿಗೆ ನಮ್ಮ ಇಂಡಿಯಾದಾಗ ಅವರು ಇವರಲ್ಲಾರ್ದೆ ಜಾತಿ ಸಾವಿರಾರು ಜಾತಿ ಇದ್ರಂದ್ರು ಈ ಜಾತಿಗೆ ಓದಿಸ್ಬೇಕು ಆ ಜಾತಿಗೆ ಓದಿಸ್ಬೇಕು ಅನ್ಲಾರ್ದಾನೆ ಎಲ್ಲ ಸರ್ವರ್ಗೂ ಎಲ್ಲ ಜಾತಿಯವರಿಗೂ ಓದಿಸ್ಕೊಂಡು ಹೆಣ್ಣು ಮಕ್ಕಳಿಗೆ ಈಗಿನ ಪ್ರಪಂಚದಾಗ ಯಾರು ಹೆಣ್ಮಕ್ಳು ಏನಾರ ಅದಾರ ಅಂದ್ರ ಹುಟ್ಟಿದ ಖುಷಿ ಹಿಡ್ಕೊಂಡ ಕೈಸಿಂದ ಈಗ ಆಲ್ರೆಡಿ ರಿಟೈರ್ಡ್ ಆದ್ರ ಮಟನು ಈ ಕಾರ್ಯಕ್ರಮ ಸುದ್ದಿ ಕೇಳಿದ್ರೆ ಮಾತ್ರ ತಲುಪಲಾರ್ದೇ ಈ ಕಾಡನ್ನು ತಲುಪಲಿ ತಲುಪಲಾರ್ದನು ನಮ್ಮ ಭಾಷೆ ತಲುಪಿನಂತ ಕೈಸಿಂದ ಪ್ರತಿಯೊಬ್ಬರು ಬಂದ ಕೈಸಿಂದ ಈ ನಮ್ಮ ಕರ್ನಾಟಕದವರು ಹುಣಗುಂದು ಇಲ್ಕಲ್ಲು ಏನಂದ್ರಲ್ಲ ಎಲ್ಲಾ ಜನನು ಬಂದ ಕೈಸಿಂದ ಇದಕ್ಕೆ ಭಾಗಿ ಕೈಸಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಇದು ಯಾಕಂದ್ರ ಪ್ರತಿಯೊಂದು ಹೆಣ್ಣು ಮಕ್ಕಳು ಈಗೊಂದು PSI ಹಿಡ್ಕೊಂಡು SP ಹಿಡ್ಕೊಂಡು ಯಾವುದೇ ನೌಕರಿ ಯಾವುದೇ ಜಾಬ್ ಮಾಡ್ತಾರಂದ್ರ ಸಾವಿತ್ರಿಬಾಯಿ ಫುಲೆ ಅವ್ರದ್ದು ಆಶೀರ್ವಾದ ಇದೆ ಅಂತಕ್ಕಿಂತ ನನ್ನಲ್ಲಿ ಹೇಳಲು ಬಲಗಿಸ್ತೀನಿ. ನಾನು ಇದು ಯಾಕೆ ಹೇಳ್ತೀನಿ ಅಂದ್ರ ನಾವು ಬರೀ ಇದು ಕೇಳಿದ ಸುದ್ದಿ ಓದಿದನು ಅಲ್ಲ. ನಾನು ಎಲ್ಲೆಲ್ಲಿ ಕಾರ್ಯಕ್ರಮ ಹೋಗೀನಿ ಇದನ್ನ ಕೇಳಿದ್ರೆ ನನ್ಗೆ ಅಷ್ಟು ಅಭಿಪ್ರಾಯ ಬರ್ತೈತಿ. ನನ್ನ ಮಕ್ಕಳು ಹಂಗೆ ಓದಿಸ್ಬೇಕು, ಹಿಂಗೆ ಪ್ರತಿಯೊಬ್ಬರು ಮಕ್ಕಳನ್ನ ಓದಿಸ್ರಿ, ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಮಾಡ್ರಿ. ಸಾವಿತ್ರಿಬಾಯಿ ಫುಲೆ ಕೇಳಕ್ಕಂತ ಕಿಸಿಂದ ಸರ್ವ ನಮ್ಮ ಇಲ್ಕಲ್ ಅವ್ರು ಎಲ್ಲರೂ ಬಂದ ಕಿಸಿಂದ 7ನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಾಗ ಎಲ್ಲರೂ ಬಂದ ಕಸಿಂದ ಪಾಲ್ಗೊಟ್ಟು ಕಸಿಂದ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಕಸಿಂದ ನಾನು ಹೇಳೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ದೀಪು ದೀಕ್ಷಾ ಕ್ರೀಡಾ ಮತ್ತು ಸಂಸ್ಕೃತ ಶಿಕ್ಷಣ ಸಂಸ್ಥೆ ಇಲ್ಕಲ್ ಇವರ ವತಿಯಿಂದ 195ನೇ ಜಯಂತ್ಯೋತ್ಸವ ಸಾವಿತ್ರಿಬಾಯಿ ಫುಲೆ ಅವರ ಜಯಂತ್ಯೋತ್ಸವ ಅಂಗವಾಗಿ ಈ ಮಾಧ್ಯಮ ಪ್ರತಿನಿಧಿ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಈ ಕಾರ್ಯಕ್ರಮವನ್ನು ಹುಣಗುಂದ ತಾಲೂಕು ಮತ್ತು ಇಲ್ಕಲ್ ತಾಲೂಕು ಎಲ್ಲ ಗ್ರಾಮದ ಮಹಿಳೆಯರು ಮತ್ತು ಪುರುಷರು ಮತ್ತು ಶಿಕ್ಷಣ ಸಂಸ್ಥೆಗಳು ಇವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಯಾಗಿ ಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ತಾಲೂಕಿನ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ತಾವೆಲ್ಲರೂ ದಯಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮಾಧ್ಯಮ ಮೂಲಕ ವಿನಂತಿಸಿಕೊಳ್ತೇನೆ. ಮತ್ತು ಸಂಸ್ಕೃತಿ
ಶಿಕ್ಷಣ ಸಂಸ್ಥೆ ಇಲ್ಕಲ್ ವತಿಯಿಂದ ಇದೇ ದಿನಾಂಕ 7ನೇ ತಾರೀಕಿನಂದು ಸ್ಥಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಅಲ್ಲಿ ನೆಮ್ಕೊಂಡಿದ್ವಿ. ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಚಾಲೂ ಆಗ್ತೈತಿ. ಈ ಕಾರ್ಯಕ್ರಮ ಚಾಲೂ ಆಗ್ತಾ ಪೂರ್ವದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾರತ ಭಾಗ್ಯ ವಿಧಾತ ಅಂತೇಳಿ ಒಂದು ನಾಟಕ ಮಾಡಿಸಿದಾರ. ಅದನ್ನು ಇಲ್ಕಲ್ ಜನತೆಗೆ ಹಾಗೂ ಬಂದಂಥ ಎಲ್ಲ ಭೀಮ ಮಕ್ಕಳಿಗೆ ಹಾಗೂ ಇಲ್ಲಿ ಬರ್ತಕ್ಕಂಥ ಇಲ್ಕಲ್ ಸಮಸ್ತ ಹಿರಿಯರಿಗೆ ಮತ್ತು ತಾಯಂದಿರಿಗೆ ವಿಶೇಷ ಬಾಬಾ ಸಾಹೇಬ್ರ ಬಗ್ಗೆ ಕತೆ ಮೂಲಕ ಅಂದರೆ ಶಾರ್ಟ್ನಲ್ಲಿ ಬಾಬಾ ಸಾಹೇಬ್ರ ಅನುಭವಿಸಿದಂಥ ಮತ್ತು ಅವರ ಇಡೀ ಚರಿತ್ರೆಯನ್ನು ಸ್ವಲ್ಪ ಸಮಯದಲ್ಲಿ ಮಾಡಿ ತೋರಿಸಿ ಅದು ಭಾರತ ಭಾಗ್ಯ ವಿಧಾತದಲ್ಲಿ ತೋರಿಸ್ತಾರೆ. ಅದಾದ ನಂತರ ಕಾರ್ಯಕ್ರಮ ಇದು ಮುಖ್ಯವಾಗಿ ಏನಪ್ಪ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅವರ ಚರಿತ್ರೆಯನ್ನು ಪೂರ್ಣವಾಗಿ ಹೇಳಕ್ಕೆ ಯಾರು ಬರ್ತಾರಪ್ಪ ಅಂತಂದ್ರೆ ಡಾಕ್ಟರ್ ಮೋಹನ್ ರಾಜ್ ಅವರು ಡಾಕ್ಟರ್ ಮೋಹನ್ ರಾಜ್ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೆಂಗಳೂರು ಅವರು ಆಗಮಿಸಲಿದ್ದಾರೆ. ಅದು ಸಾವಿತ್ರಿಬಾಯಿ ಫುಲೆ ಅವರ ಚರಿತ್ರೆಯನ್ನು ಅವರು ತಮ್ಮ ವಾಗ್ಮಿ ಮೂಲಕ ನಮಗೆಲ್ಲರಿಗೂ ಸಾವಿತ್ರಿಬಾಯಿ ಫುಲೆ ಅವರ ವಿಚಾರಗಳನ್ನು ಹೇಳಿದ್ದಾರೆ. ಜೈ ಮ್ಯಾಗ ತಡ್ರಿ ಕಾಡು ತಳಗ್ಲರ್ ಇಲ್ಲಿ ನೋಡ್ರಿ ಎಲ್ಲರೂ